7 kg 1 ಮಂತಲ್ಲಿ. ನಮಸ್ಕಾರ ಎಲ್ರಿಗೂ. ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಕರೆಕ್ಟಾಗಿ 1 ಮಂತ್ ಆಯಿತು. ಮತ್ತು 1 ಮಂತಲ್ಲಿ ನಾನು 7 kg ಲೂಸ್ ಮಾಡಿದ್ದೀನಿ. ಸೊ ನನಗೂ ಫಸ್ಟ್ ಅನ್ನಿಸ್ತಾಯಿತ್ತು ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟ ಮತ್ತು ಆಗೋದಿಲ್ಲ ಅಂತ. ಬಟ್ ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಸ್ಟಾರ್ಟ್ ಮಾಡಿದ್ದೆ. ನಾನು ಮಾಡೇ ಮಾಡ್ತೀನಿ ಅಂತ ಒಳ್ಳೆ ಕಾನ್ಫಿಡೆನ್ಸಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ಮೇಯ್ನ್ ಅದೇ ರಿಸಲ್ಟ್ ಕೊಡ್ತಾ ಇರೋದು ನಮಗೆ. ಎಕ್ಸಸೈಸ್, ಡಯಟ್ ಎಲ್ಲ ಮುಖ್ಯ, ಬಟ್ ಅದಕ್ಕಿಂತ ನಮ್ಮ ಮೈಂಡ್ಸೆಟ್ ನಾವು ಏನು ಮಾಡ್ಕೋತೀವೋ ಅದರಿಂದನೇ ನಮಗೆ ರಿಸಲ್ಟ್ ಸಿಗೋದು. ಇಲ್ಲಾಂದರೆ ನಾವು 1 ವಾರ 2 ವಾರ ಮಾಡಿ ನಾವು ಗಿವ್ ಅಪ್ ಮಾಡ್ತೀವಿ. ಒಳ್ಳೆ ಮೈಂಡ್ಸೆಟ್ ಇಟ್ಕೊಂಡ್ರೆ ಆರಾಮಾಗಿ ಆಗುತ್ತೆ, ಏನಾದರೂ ನಾವು ಮಾಡ್ಬೋದು. ಸೊ ನನ್ನ ರಿಸಲ್ಟಿಂದ ಬರ್ತಾ ಇರೋ ಕಾರಣ ಏನು ಅಂದರೆ, ಮೇಯ್ನ್ ಏನು ಅಂದರೆ ನನ್ನ ಫುಡ್ ಹ್ಯಾಬಿಟ್ಸು. ನಾನು ರಾತ್ರಿ ಊಟನ 6:30 ಒಳಗಡೆ ಮಾಡ್ಕೋತೀನಿ. ಮತ್ತು ರಾತ್ರಿ ಊಟಕ್ಕೂ ಬೆಳಗಿನ ತಿಂಡಿಗೂ ನಾನು ಕರೆಕ್ಟಾಗಿ 16 hours ಗ್ಯಾಪ್ ಕೊಡ್ತೀನಿ. ನನಗನ್ಸೋ ಪ್ರಕಾರ ಮೇಯ್ನ್ ಮ್ಯಾಜಿಕ್ ಆಗ್ತಾ ಇರೋದೇ ಇದ್ದೇನೆ. ಮತ್ತು ಬಾಡಿಲೂ ತುಂಬ ಚೇಂಜಸ್ ಆಗುತ್ತೆ 16 hours ಗ್ಯಾಪ್ ಕೊಡೋದ್ರಿಂದ. ಇದಕ್ಕೆ ಇಂಟಿಮಿಟೆಡ್ ಫಾಸ್ಟಿಂಗ್ ಅಂತಲೂ ಹೇಳ್ತಾರೆ. ಇದು ಸರಿ ಅಂತ ಹೇಳಲ್ಲ, ನನಗೆ ಆಗ್ತಾ ಇರೋದು ಇದೇನೆ. ವೆಯ್ಟ್ ಲಾಸ್ ಆಗ್ತಾ ಇರೋದು ಇದರಿಂದಾನೇ. ನನಗಿದು ತುಂಬ ಹೆಲ್ಪ್ಫುಲ್ ಅನ್ನಿಸ್ತಾ ಇದೆ. ಸೊ ಅದಾದಮೇಲೆ ಮತ್ತೆ ತಿಂಡಿಗೂ ಸಂಜೆ ಊಟಕ್ಕೂ 7 hour ನಾನು ಗ್ಯಾಪ್ ಕೊಡ್ತೀನಿ. 7 hours ಗ್ಯಾಪ್ ಮಸ್ಟ್. ಸೊ ತಿಂಡಿಗೆ ನಾನೇನು ಮಾಡ್ತೀನಿ ಅಂದರೆ ಫ್ರೂಟ್ಸು, ಸ್ಯಾಲಿಡು, ನಮ್ಮ ಫೈಬರು, ಪ್ರೋಟೀನ್ ಇಂಟೆಕ್ ಏನಿರುತ್ತೋ ಅದೆಲ್ಲ ತಿಂದಾದಮೇಲೆ ಒಂದು ರಾಗಿ ಮುದ್ದೆ, ರಾಗಿ ದೋಸೆ, ರಾಗಿ ಇಡ್ಲಿ, ಏನಾದರೂ ಒಂದು ಒಟ್ಟಿನಲ್ಲಿ ರಾಗಿ ಗಂಜಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರಾಗಿ ಅಂತೂ ನಾನು ಸ್ಕಿಪ್ ಮಾಡೋದೇ ಇಲ್ಲ. ರಾಗಿ ತಿನ್ನೋದ್ರಿಂದ ನನಗೇನು ಅನಿಸುತ್ತೆ ಅಂದರೆ ಈವ್ನಿಂಗ್ವರೆಗೂ ಸ್ಟ್ರೆಂತ್ ಇರುತ್ತೆ ಮತ್ತು ಸ್ಟಮಕ್ ಫುಲ್ ಇರುತ್ತೆ. ಏನು ತಿನ್ನಬೇಕು ಅಂತ ಅನಿಸೋದಿಲ್ಲ, ಸುಸ್ತು ಆಗೋದಿಲ್ಲ. ಆರಾಮಾಗಿ ನಮ್ಮ ಡೈಲಿ ಕೆಲಸ, ಮನೆ ಕೆಲಸ, ವಾಟ್ ಎವರ್ ಏನು ಕೆಲಸ ಇರುತ್ತೋ ಅದನ್ನು ನಾವು ಆರಾಮಾಗಿ ಮಾಡ್ಕೋಬೋದು. ಸಂಜೆ ಊಟಕ್ಕೂ ಹಂಗೇ. ಫಸ್ಟು ಊಟ ಮಾಡೋದಕ್ಕಿಂತ ಮುಂಚೆ ಸ್ಯಾಲಿಡ್ಡು, ಫ್ರೂಟ್ಸು, ಸ್ಪ್ರೌಟ್ಸು, ನಮ್ದು ಏನು ಇಂಟೆಕ್ ಇರುತ್ತೋ ಅದಾದಮೇಲೆ ಸ್ವಲ್ಪ ನಾನು ಉಪ್ಪಿಟ್ಟೋ, ಅವಲಕ್ಕಿನೋ, ದಳಿಯಾನೋ, ಕಿಚಡಿನೋ ಈ ಥರ ಏನಾದರೂ ಒಂದು ತಿನ್ಕೋತೀನಿ. ತಿಂದ್ಬಿಟ್ಟು ಮತ್ತೆ 16 hours ಗ್ಯಾಪ್ ಕೊಡ್ತೀನಿ. ಸೊ ವರ್ಕೌಟ್ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಇಷ್ಟು ದಿನ ಬರೀ ವಾಕಿಂಗ್ ಮಾಡ್ತಾಯಿದ್ದೆ. ಜಸ್ಟ್ ಟ್ರಯಲ್ ಥರ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಸೊ ಈ ಮಂತಿಂದ ನಾನು ಇನ್ನೂ ಸೀರಿಯಸ್ಸಾಗಿ ಮಾಡ್ತೀನಿ. ಸ್ವಲ್ಪ ವರ್ಕೌಟ್ಸ್ ಎಲ್ಲ, ಅಡ್ವಾನ್ಸ್ ವರ್ಕೌಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ನನಗಿನ್ನೂ ಒಳ್ಳೆ ರಿಸಲ್ಟ್ ಬರೋದಕ್ಕೆ. ಸೊ ವೆಯ್ಟ್ ಲಾಸ್ ಆಗೋದು ಕಷ್ಟ ಅಲ್ಲ. ನೀವು ಮೈಂಡ್ಸೆಟ್ ಹೇಗೆ ಮಾಡ್ಕೋತೀರೋ ಹಂಗೆ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಮಾಡ್ಕೊಳ್ಳಿ, ಕಾನ್ಫಿಡೆನ್ಸ್ ಆಗಿರಿ, ಆರಾಮಾಗಿ ವೆಯ್ಟ್ ಲಾಸ್ ರಿಸಲ್ಟ್ ಬಂದೇ ಬರುತ್ತೆ, ಆರಾಮಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು.